ನಾನು ಮೊದಲಿಂದನೂ ಹೇಳ್ತಾ ಇರೋ ಹಾಗೆ ನನ್ನ ಕಕ್ಷಿದಾರರಾದ ಪ್ರಬಲ ಅವರು ನಿರಪರಾಧಿ. ಅವ್ರನ್ನ ಬೇಕು ಅಂತಾನೆ ಈ ಕೇಸಲ್ಲಿ ಸಿಕ್ಕಾಕ್ಸೋ ಪ್ರಯತ್ನ ನಡೀತಾ ಇದೆ. ಡಾಕ್ಟರ್ ಹೇಳಿಕೆ ಇಟ್ಕೊಂಡು ಪರಶುರಾಮ್ ಅವ್ರಿಗೆ ಸ್ಲೋ ಪಾಯ್ಸನ್ ಹಾಕಿದ್ದಾರೆ ಅಂತ ಲಿಂಕ್ ಮಾಡಿ ನನ್ನ ಕಕ್ಷಿದಾರ ಪ್ರಬಲ ಅವ್ರನ್ನ ಫ್ರೇಮ್ ಮಾಡ್ತಾ ಇದ್ದಾರೆ. ವೈಯಕ್ತಿಕ ಕಾರಣಗಳಿಂದಾಗಿ, ಫ್ಯಾಮಿಲಿ ಸಮಸ್ಯೆಗಳಿಂದಾಗಿ ಸಮಾಜದಲ್ಲಿ ಅವ್ರಿಗಿರೋ ಗೌರವವನ್ನ ಹಾಳು ಮಾಡಕ್ ಪ್ರಯತ್ನ ಪಡ್ತಾ ಇದ್ದಾರೆ. ಈ ವಿಚಾರ ಪರಶುರಾಮ್ ಅವರ ಹೇಳಿಕೆಯಿಂದ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ. ಇಂಡಿಯನ್ ಸೆಕ್ಯೂರಿಟಿ ಪ್ರೊಟೆಕ್ಷನ್ ಕೋಡ್ 235 ಸಬ್ಕ್ರಾಸ್ 1 ಪ್ರಕಾರ ನಿರಪರಾಧಿನ ಅರ್ಥ ಮಾಡಿಕೊಂಡು ಅವ್ರ ಮೇಲಿರೋ ಆರೋಪಗಳಿಂದ ಅವರನ್ನ ಮುಕ್ತರನ್ನಾಗಿ ಮಾಡಬೇಕು ಅಂತ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ, ಯೋರ್ ಲಾರ್ಡ್ಶಿಪ್ಸ್. ಇವ್ರ ಫ್ಯಾಮಿಲಿ ಸಮಸ್ಯೆಗಳಿಗೆ ಕೋರ್ಟಿನ ಸಮಯನ ವ್ಯರ್ಥ ಮಾಡೋ ಪ್ರಯತ್ನ ಮಾಡಲಾಗಿದೆ, ಮೈ ಲಾರ್ಡ್ಶಿಪ್ಸ್. ಹಾಗಾಗಿ ಇದಕ್ಕೆ ಕಾರಣರಾದ ಮಿಸಸ್ ಕಾವೇರಿ ಅವರು ಹಾಗೂ ಇನ್ಸ್ಪೆಕ್ಟರ್ ವಿಕ್ರಮ್ ಹಾಗೂ ಡಾಕ್ಟರ್ ಶೈಲೇಶ್ ಅವ್ರಿಗೆ ಸರಿಯಾದ ಶಿಕ್ಷೆ ಆಗಬೇಕು, ಕ್ರಮ ತಗೊಳ್ಬೇಕು ಅಂತ ನಾನು ಕೋರ್ಟಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. That's all, your lordships. ಎರಡೂ ಕಡೆ ವಾದ ವಿವಾದಗಳನ್ನು ಆಲಿಸಿದ ನಂತರ ಈ ಘನ ನ್ಯಾಯಾಲಯವು ತೀರ್ಪನ್ನು ಕಾಯ್ದಿರಿಸಲಾಗಿದೆ. ಎರಡು ಗಂಟೆಗಳ ನಂತರ ಮುಂದುವರಿಯುವುದು. ದ ಕೋರ್ಟ್ ಈಸ್ ಅಡ್ಜರ್ನ್ಡ್. ಇದೊಂದು ಫ್ಯಾಮಿಲಿ ಪ್ರಾಬ್ಲಮ್. ಇದನ್ನ ಇಲ್ಲಿ ತನಕ ತಂದು ದೊಡ್ಡದು ಮಾಡಿದ್ದಾರೆ. ದಯವಿಟ್ಟು ಕ್ಷಮಿಸಿ, ಈ ಕೇಸನ್ನ ಕ್ಯಾನ್ಸಲ್ ಮಾಡಿ ಅಂತ ತಮ್ಮಲ್ಲಿ ನಾನು ಕೇಳ್ಕೊತಾ ಇದ್ದೀನಿ. ನೋಡು ಕಾವೇರಿ, ನಾನು ಹೀಗೆ ಮಾಡಿರೋದಕ್ಕೆ ನಿನಗೆ ಕೋಪ ಬರ್ತಿರ್ಬೋದು, ಆದರೆ ಈ ಪರಶುರಾಮ್ ಯಾವುದೇ ಕಾರಣ ಇಲ್ಲದೆ ಯಾವ ಕೆಲಸನೂ ಮಾಡಲ್ಲ ಅಂತ ನಿನಗೆ ಚೆನ್ನಾಗಿ ಗೊತ್ತಿದೆ. ನಾನು ಈ ರೀತಿ ಮಾಡೋದಕ್ಕೆ ಒಂದು ಮುಖ್ಯವಾದ ಕಾರಣ ಇದೆ. ಅದೇನು ಅಂದ್ರೆ, ನೋಡಿ ಸರ್, ಕಾರಣ ಏನೇ ಇರ್ಬೋದು, ಅದನ್ನ ಕೇಳೋ ಮನಸ್ಥಿತಿನಲ್ಲಾಗ್ಲಿ ಪರಿಸ್ಥಿತಿನಲ್ಲಾಗ್ಲಿ ನಾನಿಲ್ಲ. ನಿಮ್ ನಡೆ ನನ್ನ ಬೆಂಕಿಯಾಗಿ ಸುಡ್ತಾ ಇದೆ. ದಯವಿಟ್ಟು ನನ್ನನ್ನ ನನ್ನ ಪಾಡಿಗಿರೋದಕ್ಕೆ ಬಿಟ್ಬಿಡಿ.